ಹಾಯ್ ನಮಸ್ಕಾರ ಸ್ನೇಹಿತರೆ. ನಾನಿವತ್ತು ಚನ್ನಪಟ್ಟಣದ ಹತ್ರ ಇರೋ ಗೌಡ್ಗೆರೆಗೆ ಬಂದಿದ್ದೀನಿ. ಏನಪ್ಪ ಇಲ್ಲಿ ವಿಶೇಷ ಅಂತ ಕೇಳಿದ್ರೆ, ಚಾಮುಂಡೇಶ್ವರಿ ದೇವಸ್ಥಾನ ಇದೆ. ಹೌದು, ಇಲ್ಲಿ ಬಂದಾಗನೇ ಗೊತ್ತಾಗಿದ್ದು ನಮಗೆ ಇಲ್ಲಿ ಅಷ್ಟೊಂದು ಪಾಸಿಟಿವ್ ವೈಬ್ಸ್ ಇದೆ ಅಂತ. ಹಾಗೆ ಇಲ್ಲಿನ ಜನ ಕೂಡ ತುಂಬ ವಿಚಾರ ಇದರಲ್ಲಿ ಮಾತಾಡ್ತಾಯಿದ್ರು. ಇಲ್ಲಿ ತುಂಬಾ ಅವಾಗ ಎಷ್ಟೇ ಪ್ರಾಬ್ಲಮ್ ಇದ್ದರೂ ಸಾಯೋ ಅಂಥವ್ರು ಇದ್ದರೂ ಕೂಡ ಇಲ್ಲಿ ಹರಕೆನ ಕಟ್ಕೊಂಡ್ರೆ, ಮನೆಯಲ್ಲೇ ಹರಕೆ ಕಟ್ಕೊಂಡ್ರು ಕೂಡ ಇಲ್ಲಿ ಬಚಾವಾಗ್ತಾರೆ ಅಂತ. ನಾನು ಸರಿ ನೋಡೋಣ ಅಂತ ಒಂದು ವಿಡಿಯೋ ಮಾಡೋದಕ್ಕೆ ಅಂತ ಹೋದಾಗ ಇಲ್ಲಿ ನನಗೆ ಕಾಣಿಸಿದ್ದು ಎಂಟ್ರೆನ್ಸಲ್ಲಿ ನಮಗೆ ಈ ರೀತಿ ತೆಂಗಿನಕಾಯಿಗಳು ಕಾಣ್ತವೆ. ಹಾಗೆ ತೆಂಗಿನಕಾಯಿಗಳು ಒಂದು ತೆಂಗಿನಕಾಯಿ ಬೆಲೆ ಬಂದು ಇಲ್ಲಿ 50 ರೂಪಾಯಿ. ಹಾಗೆ ನಾವು ಒಂದು ವಿಡಿಯೋ ಮಾಡಾಕಿದ್ದೆ ಅಲ್ಲಿ ಕಾಟೇರಮ್ಮ ಟೆಂಪಲ್ದು, ಅಲ್ಲಿ ಬಂದು 150-200 ರೂಪಾಯಿ, ಆದರೆ ಇಲ್ಲಿ 50 ರೂಪಾಯಿ. ಆದರೆ ಇಲ್ಲಿ ಮಾಡೋವಂಥ ವಿಶೇಷವಾಗಿದ್ದು ಏನಪ್ಪ ಅಂತಂದರೆ ಈ ತೆಂಗಿನಕಾಯಿ ಕಟ್ತಾರೆ. ಹಾಗೆ ಪ್ರತಿ ಭಾನುವಾರ 5 ವಾರ ಕಟ್ಟಲೇಬೇಕು ಅಂತ ಹೇಳಿದ್ರು. ಹಾಗೆ ಇಲ್ಲಿ ಪುಣ್ಯಕ್ಷೇತ್ರದಲ್ಲಿ ತೀರ್ಥ ಸ್ನಾನನ ಮಾಡಬೇಕಂತೆ. ಮಾಡಿದ್ರೆ ತುಂಬಾ ಎಂಥದೇ ಕಾಯಿಲೆ ಇದ್ದರೂ ಕೂಡ ಇಲ್ಲಿ ಪವಾಡಗಳೇ ನಡೆಯುತ್ತೆ ಅಂತ ಕೂಡ ಹೇಳ್ತಾಯಿದ್ರು ಇಲ್ಲಿನ ಜನಗಳು. ಹಾಗೆ ತುಂಬ ಜನ ಜಾಸ್ತಿ ಇದ್ದಿದ್ದರಿಂದ ಸ್ವಲ್ಪ ಎಲ್ಲರ ಹತ್ರನೂ ಮಾತಾಡ್ಸೋದಕ್ಕೆ ಕೂಡ ತುಂಬಾ ಕಷ್ಟ ಆಗ್ತಿತ್ತು. ಆದರೂ ಕೂಡ ನಾನು ಅವ್ರು ಮಾತಾಡಿದ್ದನ್ನ ನಾನು ನಿಮಗೆ ಹೇಳ್ತಾ ಇರೋದು. ಇಲ್ಲಿ ಎಂತೆಂಥ ಕಾಯಿಲೆ ಬಂದಿರೋರು ಕೂಡ ಇಲ್ಲಿ ಬಸವಣ್ಣ ಅನ್ನೋದಿರುತ್ತೆ, ಅಲ್ಲಿಂದ ನಾವು ತೀರ್ಥ ಸ್ನಾನ ಅಂತ ಮಾಡಿಸ್ತಾರೆ. ಆವಾಗ ತೀರ್ಥ ಸ್ನಾನ ಅಂತ ದೇವ್ರನ್ನ ಹೆಸರು ಹೇಳ್ಕೊಂಡು ನಮ್ಮ ಮೇಲೆ ಹಾಕಿದಾಗ ನಮಗೆ ಏನೇ ಒಂದು ಕಾಯಿಲೆ ಕಸಾಲೆ ಇದ್ದರೂ ಕೂಡ ವಾಸಿ ಆಗುತ್ತೆ ಅಂತ ಕೂಡ ಇಲ್ಲಿನ ಜನ ತುಂಬಾ ನಂಬಿದ್ದಾರೆ. ಹಾಗೆ ಇಲ್ಲಿನ ಪವಾಡಗಳು ನಡೆದಿದೆ ಅಂತ ಕೂಡ ಹೇಳ್ತಾ ಇದ್ರು. ನೋಡ್ತಾ ಇರ್ಬೋದು ಎಷ್ಟು ಇಲ್ಲಿ ನಮ್ಮ ಪ್ರಪಂಚದಲ್ಲಿ ಏಕೈಕ ದೇವಿ ವಿಗ್ರಹ ಇದು ಪಂಚಲೋಹದಲ್ಲಿ ಮಾಡಿರೋವಂಥ ದೇವಿ ವಿಗ್ರಹ ಅಂದರೆ ಇದು ಫಸ್ಟು ಮಾಡಿರೋವಂಥದ್ದು. ಹಾಗೆ ತುಂಬ ಜನ ಬಿಸಿಲಲ್ಲೂ ಕೂಡ ಇದ್ದರೂ ನಾನು ಲೆಕ್ಕಿಸ್ದೆ ಇದನ್ನು ತೀರ್ಥ ಸ್ನಾನ ಮಾಡಿಕೊಂಡು ಕಾಯಿನ ಕಟ್ಟಿ ಇಲ್ಲಿ ಅವರ ಮನಸ್ಸಿನ ಕೋರಿಕೆಗಳನ್ನ ಈಡೇರಿಸ್ಕೊತಾ ಇದ್ರು. ನೋಡ್ತಾ ಇರ್ಬೋದು ಇಲ್ಲಿ ಯಾವ ರೀತಿ ತೀರ್ಥ ಸ್ನಾನ ಅಂದರೆ ಇದೇ ರೀತಿ ಮಾಡಿಸ್ಕೊತಾರೆ. ಹಾಗೆ ಯಾವುದೇ ಕಾಯಿಲೆ ಇದ್ದರೂ ಕೂಡ ವಾಸಿಯಾಗುತ್ತೆ. ನೀವು ಏನೇ ಒಂದು ಹರಕೆ ಕಟ್ಟಿದ್ರು ಇಲ್ಲಿ ಬಂದಾಗ ವಾಸಿಯಾಗುತ್ತೆ ಅಂತ ಕೂಡ ಇಲ್ಲಿನ ಜನ ಹೇಳ್ತಾಯಿದ್ರು. ಹಾಗೆ ನೀವೇನಾದರೂ ಹೋಗಬೇಕು, ಏನಾದರೂ ಕಾಯಿಲೆ ಇತ್ತು, ಇಲ್ಲ ಮನೇಲಿ ಸಮಸ್ಯೆ ಇತ್ತು, ಹಾಗೆ ನಿಮಗೆ ಏನಾದರೂ ಪ್ರಾಬ್ಲಮ್ ಇತ್ತು, ಮಕ್ಕಳದಾಗಲಿ ಮಕ್ಕಳು ಮದುವೆ ವಿಚಾರ ಆಗಲಿ ಏನಾದರೂ ಪ್ರಾಬ್ಲಮ್ ಇದ್ದರು ಅಂದರೂ ಕೂಡ ನೀವು ಇಲ್ಲಿಗೆ ಒಂದು ಸತಿ ವಿಸಿಟ್ ಮಾಡಿ. ಹಾಗೆ ಯಾರಾದ್ರು ಬರಬೇಕು ಅಂದರೆ ಖಂಡಿತವಾಗ್ಲೂ ಇಲ್ಲಿ ಭಾನುವಾರ ಬರಲೇಬೇಕು ಅಂತ ಕೂಡ ಹೇಳ್ತಾಯಿದ್ರು. ನೋಡಿಕೊಂಡು ನಿಮ್ಮ ಅನುಕೂಲಗಳನ್ನ ತಕ್ಕಂತೆ ನೋಡಿಕೊಂಡು ಹೋಗಬೇಕಾಗತ್ತೆ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಖಂಡಿತವಾಗ್ಲೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇರಿ, ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರೋ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.